ಗೈಸ್ ಇವತ್ತು ನಮ್ಮ ಸಪ್ತಗಿರಿ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಆಗಿರೋ ಎಲ್ಲ ಸ್ಟೂಡೆಂಟ್ಸ್ನ ಕರೆಸಿ ಪಿನಾಕಲ್ ಅಂತ ಒಂದು ಇವೆಂಟ್ ಮಾಡ್ತಿದೀವಿ. ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಜರ್ನಿ ವಿತ್ ಕನ್ನಡಿಗ. ಇವತ್ತು ನಮ್ಮ ಕಾಲೇಜಲ್ಲಿ ಪಿನಾಕಲ್ ಅನ್ನೋ ಒಂದು ಇವೆಂಟ್ ಇರೋದ್ರಿಂದ HRD ಇರೋ ಗಣಪನಿಗೆ ಪೂಜೆ ಮಾಡ್ತಾ ಇವೆಂಟ್ ನ ಸ್ಟಾರ್ಟ್ ಮಾಡಿದ್ವಿ. ಅದಾದ್ಮೇಲೆ ನಮ್ಮ ಪ್ಲೇಸ್ಡ್ ಆಗಿರೋ ಸೀನಿಯರ್ಸ್ ಎಲ್ಲ ರಿಜಿಸ್ಟರ್ ಮಾಡ್ಕೊಂಡು ಇವೆಂಟ್ ಒಳಗಡೆ ಎಂಟರ್ ಆದ್ರು. ಹಾಗೆ ದೀಪ ಹಚ್ಚೋ ಮೂಲಕ ಮತ್ತೆ ಗಣೇಶನ ಭಕ್ತಿಗೀತೆ ಆಡ್ಕೊಂಡು ಇವೆಂಟ್ ನ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ಬಂದಿರುವಂತ ಎಲ್ಲಾ ಮುಖ್ಯ ಅತಿಥಿಗಳು HOD, HRD ಟ್ರೈನರ್ಸ್ ಮತ್ತೆ ಎಲ್ಲಾ ಕಂಟೆಂಟ್ ಕ್ರಿಯೇಟರ್ಸ್ ಗೂ ಒಂದು ಹಾನರ್ ಕೂಡ ಮಾಡಿದ್ರು. ಹಾಗೆ ಎಲ್ಲರೂ ಸೇರ್ಕೊಂಡು ನಾಡಗೀತೆ ಕೂಡ ಆಡಿದ್ವಿ. ಆ ಮೂಮೆಂಟ್ ಅಂತೂ ತುಂಬಾನೇ ಅದ್ಭುತವಾಗಿತ್ತು. ಯಾಕಂದ್ರೆ ಎಷ್ಟೋ ದಿನ ಆದ್ಮೇಲೆ ಇಷ್ಟು ಜನಗಳ ಮಧ್ಯೆ ಸೇರ್ಕೊಂಡು ಒಂದು ನಾಡಗೀತೆ ಆಡ್ತಿದ್ವಿ ಅದಕ್ಕೋಸ್ಕರ. ಹಾಗೆ ಇಷ್ಟು ಜನ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ಸ್ ನ ಪ್ರೊವೈಡ್ ಮಾಡಕ್ಕೆ ಯಾರ್ಯಾರು ಎಫರ್ಟ್ಸ್ ಹಾಕಿದ್ರು ಎಲ್ರಿಗೂ ಕೂಡ ಆನರ್ ಮಾಡಿದ್ರು. ನೀವ್ ಅಂದ್ಕೊಬಹುದು HOD ಮತ್ತೆ ಫ್ಯಾಕಲ್ಟೀಸ್ ಅಷ್ಟೇ ಅಂತ, ಬಟ್ ಆದ್ರೆ ಆ ಕಂಪ್ನಿಯವ್ರನ್ನ ಪಿಕಪ್ ಡ್ರಾಪ್ ಮಾಡ್ತಿದ್ದಂತ ಡ್ರೈವರ್ಸ್ ಗೆ ಹಾಗೆ ನಮ್ಮ HRD ನ ನೋಡ್ಕೊಂತಿದ್ದಂತ ಹೌಸ್ ಕೀಪಿಂಗ್ ವರ್ಗೂ ಕೂಡ ಆನರ್ ಮಾಡಿದ್ರು. ನಂಗೆ ಪರ್ಸನಲಿ ಈ ಕ್ಷಣ ಅಂತೂ ತುಂಬಾನೇ ಇಷ್ಟ ಆಯ್ತು. ಅದಾದ್ಮೇಲೆ ನಮ್ಮ GC ಸರ್ ಬಂದು HRD ಇಂದ ಇಷ್ಟು ಜನ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ನ ಪ್ರೊವೈಡ್ ಮಾಡಕ್ಕೆ ಅವರ ಜರ್ನಿ ಹೇಗಿತ್ತು ಅಂತ ಸ್ಪೀಚ್ ನ ಕೊಟ್ರು. ಅದಾದ್ಮೇಲೆ ಗೆಸ್ಟ್ ಕೂಡ ಬಂದು ಸ್ಟೂಡೆಂಟ್ಸ್ ಹಾಗೂ ಫ್ಯಾಕಲ್ಟೀಸ್ ಇಬ್ರಿಗೂ ಕೂಡ ಒಂದಷ್ಟು ಐಡಿಯಾಸ್ ನ ಶೇರ್ ಮಾಡಿದ್ರು. ಹಾಗೆ ನಮ್ಮ ಸಪ್ತಗಿರಿಯ ಫಸ್ಟ್ ನ್ಯೂಸ್ ಲೆಟರ್ ನ ಕೂಡ ಅವತ್ತೇ ರಿಲೀಸ್ ಮಾಡಿದ್ರು. ಅದಲ್ಲಾದ್ಮೇಲೆ ನಮ್ಮ ಸೀನಿಯರ್ಸ್ ಹತ್ರ ಒಂದಷ್ಟು ಮಾತುಕತೆನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಅಷ್ಟರಲ್ಲಿ ಪ್ಲೇಸ್ಡ್ ಆಗಿರುವಂತ ಎಲ್ಲಾ ಸ್ಟೂಡೆಂಟ್ಸ್ ಗೂ ಗಿಫ್ಟ್ಸ್ ರೆಡಿ ಆಗಿತ್ತು. ಅವರು ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಫೋಟೋ ಬೂತ್ ಕಡೆ ಬಂದ್ರು. ಫೋಟೋ ಬೂತ್ ಅಲ್ಲಿ ಎಲ್ಲರೂ ಫೋಟೋಸ್ ನ ತಗೊಂಡು ಇನ್ನೇನು ಊಟ ಟೈಮ್ ಆಯ್ತು ಊಟಕ್ಕೆ ಅಂತ ಹೋದ್ವಿ. ನಾವು ನಮ್ ಸೀನಿಯರ್ಸ್ ಎಲ್ಲ ಒಟ್ಟಿಗೆ ಊಟ ಮಾಡ್ಕೊಂಡು ಇನ್ನೇನು ಟೈಮ್ ಆಯ್ತು ಅಂತ ಮನೆ ಕಡೆ ಹೊಟ್ವಿ. ಅಂಡ್ ಫೈನಲ್ ಆಗಿ ಥ್ಯಾಂಕ್ಸ್ ಟು HRD ಆಫ್ ನಮ್ಮ ಸಪ್ತಗಿರಿ NPS ಯೂನಿವರ್ಸಿಟಿ ಅಂತ ಹೇಳ್ತಾ ನಮಸ್ಕಾರ.